ಆ ಒಂದು ಭಯಾನಕ ಕಾರು ಸ್ಫೋಟ ಬಾಗಲಕೋಟೆ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದೆ. ಬಾರ್ ಮುಂದೆ ನಿಂತಿದ್ದ ಕಾರು ಛಿದ್ರ ಛಿದ್ರವಾಗಿ ಹೋಗಿದೆ. ಈ ಸ್ಫೋಟದ ಸುತ್ತ ಹತ್ತಾರು ಅನುಮಾನಗಳು ಹುಟ್ಟಿಕೊಂಡಿವೆ. ಅಷ್ಟಕ್ಕೂ ಈ ಭೀಕರ ಸ್ಫೋಟದ ರಹಸ್ಯವೇನು ಅಂತೀರಾ? ಈ ಸ್ಟೋರಿ ನೋಡಿ. ಬಾರ್ ಮುಂದೆ ನಿಲ್ಲಿಸಿದ್ದ ಕಾರ್ ಬ್ಲಾಸ್ಟ್, ಭಯಾನಕ ಸ್ಫೋಟ, ಕಾರಣ ನಿಗೂಢ. ಈ ದೃಶ್ಯ ಒಂದ್ಸಾರಿ ನೋಡ್ಬಿಡಿ. ನಿಂತಲ್ಲೇ ಕಾರ್ ಭಯಾನಕ ಬ್ಲಾಸ್ಟ್ ಆಗಿದೆ. ನೋಡ್ತಿದ್ದಂತೆ ಛಿದ್ರವಾಗಿ ಹೋಗಿದೆ. ಈ ಭೀಕರ ಸ್ಫೋಟಕ್ಕೆ ಬಾರ್ನಲ್ಲಿದ್ದವರು ಬೆಚ್ಚಿ ಬಿದ್ದಿದ್ದಾರೆ. ಒಂದೇ ಒಂದು ಕ್ಷಣದಲ್ಲಿ ಕಿಕ್ಕೇರಿಸಿಕೊಳ್ಳುತ್ತಿದ್ದವರ ಕಿಕ್ಕೇ ಇಳಿದು ಹೋಗಿದೆ. ಸ್ಫೋಟದ ಹೊಡೆತಕ್ಕೆ ಬಾರ್ನ ಗೋಡೆಗಳು ಬಿರುಕು ಬಿಟ್ರೆ ಪಕ್ಕದಲ್ಲಿದ್ದವರು ಗಡಗಡ ನಡುಗಿ ಹೋಗಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಬಳಿ ಈ ಎದೆನಡುಗಿಸುವ ಸ್ಫೋಟ ಸಂಭವಿಸಿದೆ. ಅದು ನಿನ್ನೆ ರಾತ್ರಿ 10:45 ಸಮಯ. ರಬಕವಿಯ ನಿವಾಸಿ ಹನುಮಂತ ಅಥಣಿ ಎಂಬಾತ ತಮ್ಮ ಬಾರ್ಗೆ ಹೋಗಿದ್ದ. ಬಾರ್ ಮುಂದೆಯೇ ತನ್ನ ಕಾರ್ ನಿಲ್ಲಿಸಿದ್ದ. ಕೆಲಸ ಮುಗಿಸಿ ಇನ್ನೇನು ಮನೆಗೆ ಹೋಗಬೇಕು ಅಂತ ರೆಡಿ ಆಗ್ತಿದ್ದ. ಅಷ್ಟರಲ್ಲಾಗಲೇ ಭಯಾನಕ ಸ್ಫೋಟ ಕೇಳಿತ್ತು. ಹೊರಗೆ ಬಂದು ನೋಡುವಷ್ಟರಲ್ಲೇ ಕಾರ್ ಧಗ ಹೊತ್ತಿ ಉರಿದಿತ್ತು. XUV 300 ಕಾರು ಛಿದ್ರಗೊಂಡಿತ್ತು. ಸುಮಾರು 10 ಅಡಿಯಷ್ಟು ಮೇಲಕ್ಕೆ ಜಿಗಿದು ಕ್ಷಣಾರ್ಧದಲ್ಲೇ ಸುಟ್ಟು ಕರಕಲಾಗಿತ್ತು. ಈ ಸ್ಫೋಟದ ತೀವ್ರತೆ ಅದೆಷ್ಟರ ಮಟ್ಟಿಗಿತ್ತು ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಬ್ಲಾಸ್ಟ್ ಹೊಡೆತಕ್ಕೆ ಸುಮಾರು 200 ಅಡಿ ದೂರದವರೆಗೂ ಕಾರಿನ ಅವಶೇಷಗಳು ಚೆಲ್ಲಾಪಿಲ್ಲಿಯಾಗಿದ್ವು. ಘಟನೆ ವೇಳೆ ಕಾರ್ನಲ್ಲಿ ಯಾರೂ ಇರಲಿಲ್ಲ. ಹೀಗಾಗಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಓರ್ವ ಗಂಭೀರ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಬಗ್ಗೆ ಮಾತನಾಡಿರೋ ಕಾರ್ ಮಾಲೀಕ ಹನುಮಂತಪ್ಪ, ಯಾರೋ ಬೇಕಂತಲೇ ಹೀಗೆ ಮಾಡಿದ್ದಾರೆ, ಇದರ ಬಗ್ಗೆ ಸೂಕ್ತ ತನಿಖೆಯಾಗಬೇಕು ಅಂತ ಆಗ್ರಹಿಸಿದ್ದಾರೆ. ನಮ್ಮದು ಹಿಬ್ಬರಿಗಲ್ಲಿ ಒಂದು ಶಾಪ್ ಇತ್ತು. ಒಂದು ಶಾಪ್ನ ಡೈಲಿ ಹೋಗೋದು ಬರೋದು ಮಾಡ್ತೀನಿ. ಮತ್ತು ನಾನು ನಿನ್ನೆ 4:30 ಗಂಟೆಗೆ ರಬಕವಿಂದ ಹಿಬ್ಬರಿಗೆ ಬಂದ ಗಾಡಿ ಹಚ್ಚಿದ್ನಿ. ರಾತ್ರಿ 10:40 ನಾನು ಮನೆಗೆ ಹೋಗ್ಬೇಕಂತೆ ಕ್ಯಾಶ್ ಜೋಡಿಸ್ಕೊಂಡು ಹೋಗ್ಬೇಕನ್ನು ಕೂಡ ಧಮ್ಮದ ಸ್ಫೋಟ ಆಯ್ತು. ಮತ್ತು ಅದ್ರ ಸ್ಪೇಸ್ಗಳು ಅಂದರು 200 ಫೂಟ್ 300 ಫೂಟ್ ತನಕ ದೂರ ಹೋಗಿ ಬಿದ್ದವು. ಗಾಡಿ ಎಲ್ಲ ಇಂಜಿನ್ನದೆಲ್ಲ ಪಾರ್ಟ್ಸ್ ಎಲ್ಲ ಒಡೆದು ಹೋಗ್ಯಾವು. ಬ್ಲಾಸ್ಟ್ ಬಗ್ಗೆ ಮಾಹಿತಿ ತಿಳಿದಿದ್ದೇ ತಡ ಜಮಖಂಡಿ ಗ್ರಾಮೀಣ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ ಗೋಯಲ್, ಬೆಳಗಾವಿ, ಬಾಗಲಕೋಟೆ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಕೂಡ ಚೆಕ್ ಮಾಡಿದ್ದಾರೆ. ಇಷ್ಟೊಂದು ಭಯಾನಕವಾಗಿ ಸ್ಫೋಟವಾಗುವುದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ತನಿಖೆ ಕೈಗೊಂಡಿದ್ದಾರೆ. CCTV ಚೆಕ್ ಮಾಡಿದ್ದು ಕಾರ್ ಬಳಿ ಯಾರೂ ಹೋಗಿರಲಿಲ್ಲ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಹೇಗೆ ಸ್ಫೋಟವಾಯಿತು ಅನ್ನೋದೇ ಪೊಲೀಸರಿಗೆ ಪ್ರಶ್ನೆಯಾಗಿದೆ. ಈ ಬಗ್ಗೆ ಮಾತನಾಡಿದ ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ ಗೋಯಲ್, ಈಗಾಗಲೇ ತನಿಖೆ ಮಾಡುತ್ತಿದ್ದೇವೆ. ಕಾರ್ ಇಂಜಿನ್ ಬಳಿ ಬ್ಲಾಸ್ಟ್ ಆಗಿರುವುದು ಕಂಡು ಬಂದಿದೆ. ಬ್ಯಾಟರಿ ಅಥವಾ ಇಂಜಿನ್ಗೆ ಸಂಬಂಧಿಸಿದಂತೆ ಸ್ಫೋಟ ಸಂಭವಿಸಿದೆ ಅನ್ನೋ ಅನುಮಾನವಿದೆ. ಹೀಗಾಗಿ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡುತ್ತಿದ್ದೇವೆ ಎಂದರು. 2 ಪಾಯಿಂಟ್ಸ್, ಅದರಲ್ಲಿ 2 ಪಾಯಿಂಟ್ ನನ್ನ ಪ್ರಕಾರ ಅವರು ಇಮಿಡಿಯೇಟ್ಲಿ ಅವರು ನಮಗೆ ಫೋನ್ ಮಾಡಿದ್ರು. ಅವತ್ತು ನನಗೆ ಕೂಡ ಫೋನ್ ಬಂತು ಅಂತ ಇಮಿಡಿಯೇಟ್ ರಿಯಾಕ್ಷನ್, ಏನಾದರೂ ಬ್ಲಾಸ್ಟ್ ಆಗಿರ್ಬೋದು, ಏನಾದರೂ ಮಿಸ್ಟೇಕ್ ಆಗಿರ್ಬೋದು ಅಂತ ಅವ್ರದ್ದು ಇಮಿಡಿಯೇಟ್ ರಿಯಾಕ್ಷನ್ ಇತ್ತು. ಬಟ್ ಅವ್ರಿಗೆ ನಾವು ಇನ್ಕ್ವೈರಿ ಮಾಡುವಾಗ ಮೇಲ್ನೋಟಕ್ಕೆ ಇನ್ಕ್ವೈರಿ ಮಾಡುವಾಗ ಯಾವುದು ಸಸ್ಪೆಕ್ಟ್ ವ್ಯಕ್ತಿ ಇದ್ದರೆ ಅಥವಾ ಏನಾದರೂ ಆ ಥರ ಇದ್ದರೆ ಅದು ಅವರು ಕೂಡ ನಮಗೆ ಯಾರೂ ಹೇಳಿಲ್ಲ. ಸೆಕೆಂಡ್, ಆ ಕಾರ್ ನಮಗೆ ಇಂಪಾರ್ಟೆಂಟ್ ಪಾಯಿಂಟ್ ಏನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಟಿಲ್ ದ ಟೈಮ್ ಅವರು 4:30ಗೆ ಕಾರಲ್ಲಿ ಪಾರ್ಕ್ ಮಾಡಿದ್ರು. ಅಪ್ ಟು 10:45 ಅಲ್ಲಿ ತನಕ ಕಾರ್ ಬ್ಲಾಸ್ಟ್ ಆಯಿತು. ಇಟ್ ವಾಸ್ ಟೋಟಲಿ ಅಂಡರ್ ಕವರೇಜ್ ಆಫ್ CCTV ಕ್ಯಾಮ್ರಾ. ಅವರ ಅಂಗಡಿಗೂ CCTV ಕ್ಯಾಮ್ರಾ ಮುಂದೆ ಇತ್ತು, ಅವರ ಕಣ್ಣು ಮುಂದೆ ಇತ್ತು. ಆ CCTV ಕ್ಯಾಮ್ರಾ ನಾವು ಪೂರ್ತಿ ಪರಿಶೀಲನೆ ಮಾಡುವಾಗ ನಮಗೆ ಯಾವುದೋ ಸಸ್ಪೆಕ್ಟ್ ವ್ಯಕ್ತಿ ಕಂಡು ಬಂದಿಲ್ಲ. ತನಿಖೆ ವೇಳೆ 3 ವರ್ಷಗಳ ಹಿಂದೆ ಈ ಕಾರನ್ನ ಹನುಮಂತ ಖರೀದಿಸಿದ್ರು. ತಮ್ಮ ಪತ್ನಿ ಜಯಶ್ರೀ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡಿದ್ದಾರೆ. ಇದೀಗ ಇದೇ ಕಾರು ಬ್ಲಾಸ್ಟ್ ಆಗಿ ಬಾಗಲಕೋಟೆ ಜಿಲ್ಲೆ ಜನರನ್ನ ಬೆಚ್ಚಿ ಬೀಳಿಸಿದೆ. ಇದಕ್ಕೆ ಕಾರಣ ಏನು ಅನ್ನೋದು ತನಿಖೆ ಬಳಿಕವೇ ಗೊತ್ತಾಗಲಿದೆ. ಮಂಜುನಾಥ್ ತಳವಾರ, ನ್ಯೂಸ್ 18, ಬಾಗಲಕೋಟೆ.